ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಡಿಸಿ ಆಫೀಸ್ ಆವರಣದಲ್ಲಿ ಕಟ್ಟಿದ ಅನೇಕ ಮಳಿಗೆಗಳನ್ನ ಉಪಯೋಗ ಕೂಡ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಯಾವ ಪುರುಷಾರ್ಥ ಸ್ವಾಮಿ ಈ ರೀತಿ ಕಟ್ಟಬೇಕಿತ್ತು ಅಂತ ಕಿಡಿಕಾರಿದ್ದಾರೆ. ಅದರ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ 41 ವ್ಯಾಪಾರ ಮಳಿಗೆಗಳನ್ನ ಕಟ್ಟಿಸಲಾಗಿದೆ. ಇದು 2000 ಇಸ್ವಿಯಲ್ಲಿ 40 ಮಳಿಗೆಗಳನ್ನ ಕಟ್ಟಿಸಿದ್ದಾರೆ. ಈ ಜಿಲ್ಲಾಡಳಿತದ ಆವರಣದಲ್ಲೇ ಕೂಡ ಇರಬಹುದು. ಈ ಜಿಲ್ಲಾಡಳಿತದ ಆವರಣದಲ್ಲಿ ಕಟ್ಟಿದಂತ ಮಳಿಗೆಗಳು ಕೂಡ ಇವತ್ತಿನ ದಿನ ಪೂರ್ತಿಯಾಗಿ ಯಾರಿಗೂ ಕೂಡ ಫಲಾನುಭವಿಗಳಿಗೆ ಹಂಚಿಕೆ ಆಗಲಾರದನೆ ಈ ರೀತಿಯಾಗಿ ಖಾಲಿಯಾಗಿ ಇವತ್ತಿನ ದಿವಸ ಪಾಳು ಬಿದ್ದಿವೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ದೃಶ್ಯದಲ್ಲಿ ನಾವೀಗ ನೋಡ್ತಾ ಇದ್ದೀವಿ, ಕೆಲವು ಈ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಕಂಟಿಗಳು ಬೆಳೆದಂತದ್ದಾಗಿರ್ಬೋದು, ಜೊತೆಗೆ ಇನ್ನುಳಿದಂತ ಕೆಲವು ಶಾಪಿಂಗ್ ಕಾಂಪ್ಲೆಕ್ಸ್ ಗಳ ಮುಂದಿನ ಒಂದು ಸೆಟ್ರಿಕ್ ಕೂಡ ಮುರಿದುಕೊಂಡು ತಗೊಂಡು ಹೋದಂತ ಘಟನೆಯೂ ಕೂಡ ನಡೆದಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಕಳೆದ 20 ವರ್ಷಗಳಿಂದ ಈ ಒಂದು ಮಳಿಗೆಗಳನ್ನ ಕಟ್ಟಿ ಈ ರೀತಿಯಾಗಿ ಪಾಳು ಕೆಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಜಿಲ್ಲಾಧಿಕಾರಿಗಳು ಬಂದರೂ ಕೂಡ ಇತ್ತ ಕಡೆ ಗಮನ ಹರಿಸದೇನೆ ಈ ಒಂದು ಮಳಿಗೆಗಳನ್ನ ಸರಿಯಾದ ಒಂದು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಿದರೆ ಸಾಕಷ್ಟು ಒಂದು ಸರ್ಕಾರಕ್ಕೆ ಕೂಡ ಆದಾಯ ಬರುತ್ತೆ. ಜೊತೆಗೆ ಈ ಕಟ್ಟಿದಂತ ಮಳಿಗೆ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತ ಮಳಿಗೆ ಕೂಡ ಅನುಕೂಲ ಆಗುತ್ತೆ ಎನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಡಿಸಿ ಆಫೀಸ್ ಆವರಣದಲ್ಲಿ ಕಟ್ಟಿದ ಅನೇಕ ಮಳಿಗೆಗಳನ್ನ ಉಪಯೋಗ ಕೂಡ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಯಾವ ಪುರುಷಾರ್ಥ ಸ್ವಾಮಿ ಈ ರೀತಿ ಕಟ್ಟಬೇಕಿತ್ತು ಅಂತ ಕಿಡಿಕಾರಿದ್ದಾರೆ. ಅದರ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ 41 ವ್ಯಾಪಾರ ಮಳಿಗೆಗಳನ್ನ ಕಟ್ಟಿಸಲಾಗಿದೆ. ಇದು 2000 ಇಸ್ವಿಯಲ್ಲಿ 40 ಮಳಿಗೆಗಳನ್ನ ಕಟ್ಟಿಸಿದ್ದಾರೆ. ಈ ಜಿಲ್ಲಾಡಳಿತದ ಆವರಣದಲ್ಲೇ ಕೂಡ ಇರಬಹುದು. ಈ ಜಿಲ್ಲಾಡಳಿತದ ಆವರಣದಲ್ಲಿ ಕಟ್ಟಿದಂತ ಮಳಿಗೆಗಳು ಕೂಡ ಇವತ್ತಿನ ದಿನ ಪೂರ್ತಿಯಾಗಿ ಯಾರಿಗೂ ಕೂಡ ಫಲಾನುಭವಿಗಳಿಗೆ ಹಂಚಿಕೆ ಆಗಲಾರದನೆ ಈ ರೀತಿಯಾಗಿ ಖಾಲಿಯಾಗಿ ಇವತ್ತಿನ ದಿವಸ ಪಾಳು ಬಿದ್ದಿವೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ದೃಶ್ಯದಲ್ಲಿ ನಾವೀಗ ನೋಡ್ತಾ ಇದ್ದೀವಿ, ಕೆಲವು ಈ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಕಂಟಿಗಳು ಬೆಳೆದಂತದ್ದಾಗಿರ್ಬೋದು, ಜೊತೆಗೆ ಇನ್ನುಳಿದಂತ ಕೆಲವು ಶಾಪಿಂಗ್ ಕಾಂಪ್ಲೆಕ್ಸ್ ಗಳ ಮುಂದಿನ ಒಂದು ಸೆಟ್ರಿಕ್ ಕೂಡ ಮುರಿದುಕೊಂಡು ತಗೊಂಡು ಹೋದಂತ ಘಟನೆಯೂ ಕೂಡ ನಡೆದಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಕಳೆದ 20 ವರ್ಷಗಳಿಂದ ಈ ಒಂದು ಮಳಿಗೆಗಳನ್ನ ಕಟ್ಟಿ ಈ ರೀತಿಯಾಗಿ ಪಾಳು ಕೆಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಜಿಲ್ಲಾಧಿಕಾರಿಗಳು ಬಂದರೂ ಕೂಡ ಇತ್ತ ಕಡೆ ಗಮನ ಹರಿಸದೇನೆ ಈ ಒಂದು ಮಳಿಗೆಗಳನ್ನ ಸರಿಯಾದ ಒಂದು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಿದರೆ ಸಾಕಷ್ಟು ಒಂದು ಸರ್ಕಾರಕ್ಕೆ ಕೂಡ ಆದಾಯ ಬರುತ್ತೆ. ಜೊತೆಗೆ ಈ ಕಟ್ಟಿದಂತ ಮಳಿಗೆ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತ ಮಳಿಗೆ ಕೂಡ ಅನುಕೂಲ ಆಗುತ್ತೆ ಎನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಡಿಸಿ ಆಫೀಸ್ ಆವರಣದಲ್ಲಿ ಕಟ್ಟಿದ ಅನೇಕ ಮಳಿಗೆಗಳನ್ನ ಉಪಯೋಗ ಕೂಡ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಯಾವ ಪುರುಷಾರ್ಥ ಸ್ವಾಮಿ ಈ ರೀತಿ ಕಟ್ಟಬೇಕಿತ್ತು ಅಂತ ಕಿಡಿಕಾರಿದ್ದಾರೆ. ಅದರ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ 41 ವ್ಯಾಪಾರ ಮಳಿಗೆಗಳನ್ನ ಕಟ್ಟಿಸಲಾಗಿದೆ. ಇದು 2000 ಇಸ್ವಿಯಲ್ಲಿ 40 ಮಳಿಗೆಗಳನ್ನ ಕಟ್ಟಿಸಿದ್ದಾರೆ. ಈ ಜಿಲ್ಲಾಡಳಿತದ ಆವರಣದಲ್ಲೇ ಕೂಡ ಇರಬಹುದು. ಈ ಜಿಲ್ಲಾಡಳಿತದ ಆವರಣದಲ್ಲಿ ಕಟ್ಟಿದಂತ ಮಳಿಗೆಗಳು ಕೂಡ ಇವತ್ತಿನ ದಿನ ಪೂರ್ತಿಯಾಗಿ ಯಾರಿಗೂ ಕೂಡ ಫಲಾನುಭವಿಗಳಿಗೆ ಹಂಚಿಕೆ ಆಗಲಾರದನೆ ಈ ರೀತಿಯಾಗಿ ಖಾಲಿಯಾಗಿ ಇವತ್ತಿನ ದಿವಸ ಪಾಳು ಬಿದ್ದಿವೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ದೃಶ್ಯದಲ್ಲಿ ನಾವೀಗ ನೋಡ್ತಾ ಇದ್ದೀವಿ, ಕೆಲವು ಈ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಕಂಟಿಗಳು ಬೆಳೆದಂತದ್ದಾಗಿರ್ಬೋದು, ಜೊತೆಗೆ ಇನ್ನುಳಿದಂತ ಕೆಲವು ಶಾಪಿಂಗ್ ಕಾಂಪ್ಲೆಕ್ಸ್ ಗಳ ಮುಂದಿನ ಒಂದು ಸೆಟ್ರಿಕ್ ಕೂಡ ಮುರಿದುಕೊಂಡು ತಗೊಂಡು ಹೋದಂತ ಘಟನೆಯೂ ಕೂಡ ನಡೆದಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಕಳೆದ 20 ವರ್ಷಗಳಿಂದ ಈ ಒಂದು ಮಳಿಗೆಗಳನ್ನ ಕಟ್ಟಿ ಈ ರೀತಿಯಾಗಿ ಪಾಳು ಕೆಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಜಿಲ್ಲಾಧಿಕಾರಿಗಳು ಬಂದರೂ ಕೂಡ ಇತ್ತ ಕಡೆ ಗಮನ ಹರಿಸದೇನೆ ಈ ಒಂದು ಮಳಿಗೆಗಳನ್ನ ಸರಿಯಾದ ಒಂದು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಿದರೆ ಸಾಕಷ್ಟು ಒಂದು ಸರ್ಕಾರಕ್ಕೆ ಕೂಡ ಆದಾಯ ಬರುತ್ತೆ. ಜೊತೆಗೆ ಈ ಕಟ್ಟಿದಂತ ಮಳಿಗೆ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತ ಮಳಿಗೆ ಕೂಡ ಅನುಕೂಲ ಆಗುತ್ತೆ ಎನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಡಿಸಿ ಆಫೀಸ್ ಆವರಣದಲ್ಲಿ ಕಟ್ಟಿದ ಅನೇಕ ಮಳಿಗೆಗಳನ್ನ
ಉಪಯೋಗ ಕೂಡ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಯಾವ ಪುರುಷಾರ್ಥಕ ಸ್ವಾಮಿ ಈ ರೀತಿ ಕಟ್ಟಬೇಕಿತ್ತು ಅಂತ ಕಿಡಿಕಾರಿದ್ದಾರೆ. ಅದರ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ 41 ವ್ಯಾಪಾರ ಮಳಿಗೆಗಳನ್ನು ಕಟ್ಟಿಸಲಾಗಿದೆ. ಇದು 2000 ಇಸ್ವಿಯಲ್ಲಿ 40 ಮಳಿಗೆಗಳನ್ನು ಕಟ್ಟಿಸಿದ್ದಾರೆ. ಈ ಜಿಲ್ಲಾಡಳಿತದ ಆವರಣದಲ್ಲಿ ಕೂಡ ಇರಬಹುದು. ಈ ಜಿಲ್ಲಾಡಳಿತದ ಆವರಣದಲ್ಲಿ ಕಟ್ಟಿದಂತ ಮಳಿಗೆಗಳು ಕೂಡ ಇವತ್ತಿನ ದಿನ ಪೂರ್ತಿಯಾಗಿ ಯಾರಿಗೂ ಕೂಡ ಫಲಾನುಭವಿಗಳಿಗೆ ಹಂಚಿಕೆ ಆಗಲಾರದನೆ ಈ ರೀತಿಯಾಗಿ ಖಾಲಿಯಾಗಿ ಇವತ್ತಿನ ದಿವಸ ಪಾಳು ಬಿದ್ದಿವೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ದೃಶ್ಯದಲ್ಲಿ ನಾವೀಗ ನೋಡ್ತಾ ಇದ್ದೀವಿ, ಕೆಲವು ಈ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಕಂಟಿಗಳು ಬೆಳೆದಂತದ್ದಾಗಿರ್ಬೋದು, ಜೊತೆಗೆ ಇನ್ನುಳಿದಂತ ಕೆಲವು ಶಾಪಿಂಗ್ ಕಾಂಪ್ಲೆಕ್ಸ್ ಗಳ ಮುಂದಿನ ಒಂದು ಸೆಟ್ರಿಕ್ ಕೂಡ ಮುರಿದುಕೊಂಡು ತಗೊಂಡು ಹೋದಂತಹ ಘಟನೆಯೂ ಕೂಡ ನಡೆದಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಕಳೆದ 20 ವರ್ಷಗಳಿಂದ ಈ ಒಂದು ಮಳಿಗೆಗಳನ್ನ ಕಟ್ಟಿ ಈ ರೀತಿಯಾಗಿ ಪಾಳು ಕೆಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಜಿಲ್ಲಾಧಿಕಾರಿಗಳು ಬಂದರೂ ಕೂಡ ಇತ್ತ ಕಡೆ ಗಮನ ಹರಿಸಿದ್ದೇನೆ ಈ ಒಂದು ಮಳಿಗೆಗಳನ್ನ ಸರಿಯಾದ ಒಂದು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಿದರೆ ಸಾಕಷ್ಟು ಒಂದು ಸರ್ಕಾರಕ್ಕೆ ಕೂಡ ಆದಾಯ ಬರುತ್ತೆ. ಜೊತೆಗೆ ಈ ಕಟ್ಟಿದಂತ ಮಳಿಗೆ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತ ಮಳಿಗೆ ಕೂಡ ಅನುಕೂಲ ಆಗುತ್ತೆ ಎನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಡಿಸಿ ಆಫೀಸ್ ಆವರಣದಲ್ಲಿ ಕಟ್ಟಿದ ಅನೇಕ ಮಳಿಗೆಗಳನ್ನ ಉಪಯೋಗ ಕೂಡ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಯಾವ ಪುರುಷಾರ್ಥಕ ಸ್ವಾಮಿ ಈ ರೀತಿ ಕಟ್ಟಬೇಕಿತ್ತು ಅಂತ ಕಿಡಿಕಾರಿದ್ದಾರೆ. ಅದರ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ 41 ವ್ಯಾಪಾರ ಮಳಿಗೆಗಳನ್ನು ಕಟ್ಟಿಸಲಾಗಿದೆ. ಇದು 2000 ಇಸ್ವಿಯಲ್ಲಿ 40 ಮಳಿಗೆಗಳನ್ನ ಕಟ್ಟಿಸಿದ್ದಾರೆ. ಈ ಜಿಲ್ಲಾಡಳಿತದ ಆವರಣದಲ್ಲಿ ಕೂಡ ಇರಬಹುದು. ಈ ಜಿಲ್ಲಾಡಳಿತದ ಆವರಣದಲ್ಲಿ ಕಟ್ಟಿದಂತ ಮಳಿಗೆಗಳು ಕೂಡ ಇವತ್ತಿನ ದಿನ ಪೂರ್ತಿಯಾಗಿ ಯಾರಿಗೂ ಕೂಡ ಫಲಾನುಭವಿಗಳಿಗೆ ಹಂಚಿಕೆ ಆಗಲಾರದನೆ ಈ ರೀತಿಯಾಗಿ ಖಾಲಿಯಾಗಿ ಇವತ್ತಿನ ದಿವಸ ಪಾಳು ಬಿದ್ದಿವೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ದೃಶ್ಯದಲ್ಲಿ ನಾವೀಗ ನೋಡ್ತಾ ಇದ್ದೀವಿ, ಕೆಲವು ಈ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಕಂಟಿಗಳು ಬೆಳೆದಂತದ್ದಾಗಿರ್ಬೋದು, ಜೊತೆಗೆ ಇನ್ನುಳಿದಂತ ಕೆಲವು ಶಾಪಿಂಗ್ ಕಾಂಪ್ಲೆಕ್ಸ್ ಗಳ ಮುಂದಿನ ಒಂದು ಸೆಟ್ರಿಕ್ ಕೂಡ ಮುರಿದುಕೊಂಡು ತಗೊಂಡು ಹೋದಂತಹ ಘಟನೆಯೂ ಕೂಡ ನಡೆದಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಕಳೆದ 20 ವರ್ಷಗಳಿಂದ ಈ ಒಂದು ಮಳಿಗೆಗಳನ್ನ ಕಟ್ಟಿ ಈ ರೀತಿಯಾಗಿ ಪಾಳು ಕೆಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಜಿಲ್ಲಾಧಿಕಾರಿಗಳು ಬಂದರೂ ಕೂಡ ಇತ್ತ ಕಡೆ ಗಮನ ಹರಿಸಿದ್ದೇನೆ ಈ ಒಂದು ಮಳಿಗೆಗಳನ್ನ ಸರಿಯಾದ ಒಂದು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಿದರೆ ಸಾಕಷ್ಟು ಒಂದು ಸರ್ಕಾರಕ್ಕೆ ಕೂಡ ಆದಾಯ ಬರುತ್ತೆ. ಜೊತೆಗೆ ಈ ಕಟ್ಟಿದಂತ ಮಳಿಗೆ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತ ಮಳಿಗೆ ಕೂಡ ಅನುಕೂಲ ಆಗುತ್ತೆ ಎನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಡಿಸಿ ಆಫೀಸ್ ಆವರಣದಲ್ಲಿ ಕಟ್ಟಿದ ಅನೇಕ ಮಳಿಗೆಗಳನ್ನ ಉಪಯೋಗ ಕೂಡ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಯಾವ ಪುರುಷಾರ್ಥಕ ಸ್ವಾಮಿ ಈ ರೀತಿ ಕಟ್ಟಬೇಕಿತ್ತು ಅಂತ ಕಿಡಿಕಾರಿದ್ದಾರೆ. ಅದರ ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಗಲಕೋಟ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ 41 ವ್ಯಾಪಾರ ಮಳಿಗೆಗಳನ್ನು ಕಟ್ಟಿಸಲಾಗಿದೆ. ಇದು 2000 ಇಸ್ವಿಯಲ್ಲಿ 40 ಮಳಿಗೆಗಳನ್ನ ಕಟ್ಟಿಸಿದ್ದಾರೆ. ಈ ಜಿಲ್ಲಾಡಳಿತದ ಆವರಣದಲ್ಲಿ ಕೂಡ ಇರಬಹುದು. ಈ ಜಿಲ್ಲಾಡಳಿತದ ಆವರಣದಲ್ಲಿ ಕಟ್ಟಿದಂತ ಮಳಿಗೆಗಳು ಕೂಡ ಇವತ್ತಿನ ದಿನ ಪೂರ್ತಿಯಾಗಿ ಯಾರಿಗೂ ಕೂಡ ಫಲಾನುಭವಿಗಳಿಗೆ ಹಂಚಿಕೆ ಆಗಲಾರದನೆ ಈ ರೀತಿಯಾಗಿ ಖಾಲಿಯಾಗಿ ಇವತ್ತಿನ ದಿವಸ ಪಾಳು ಬಿದ್ದಿವೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ದೃಶ್ಯದಲ್ಲಿ ನಾವೀಗ ನೋಡ್ತಾ ಇದ್ದೀವಿ, ಕೆಲವು ಈ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಕಂಟಿಗಳು ಬೆಳೆದಂತದ್ದಾಗಿರ್ಬೋದು, ಜೊತೆಗೆ ಇನ್ನುಳಿದಂತ ಕೆಲವು ಶಾಪಿಂಗ್ ಕಾಂಪ್ಲೆಕ್ಸ್ ಗಳ ಮುಂದಿನ ಒಂದು ಸೆಟ್ರಿಕ್ ಕೂಡ ಮುರಿದುಕೊಂಡು ತಗೊಂಡು ಹೋದಂತಹ ಘಟನೆಯೂ ಕೂಡ ನಡೆದಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಕಳೆದ 20 ವರ್ಷಗಳಿಂದ ಈ ಒಂದು ಮಳಿಗೆಗಳನ್ನ ಕಟ್ಟಿ ಈ ರೀತಿಯಾಗಿ ಪಾಳು ಕೆಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಜಿಲ್ಲಾಧಿಕಾರಿಗಳು ಬಂದರೂ ಕೂಡ ಇತ್ತ ಕಡೆ ಗಮನ ಹರಿಸಿದ್ದೇನೆ ಈ ಒಂದು ಮಳಿಗೆಗಳನ್ನ ಸರಿಯಾದ ಒಂದು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಿದರೆ ಸಾಕಷ್ಟು ಒಂದು ಸರ್ಕಾರಕ್ಕೆ ಕೂಡ ಆದಾಯ ಬರುತ್ತೆ. ಜೊತೆಗೆ ಈ ಕಟ್ಟಿದಂತ ಮಳಿಗೆ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತ ಮಳಿಗೆ ಕೂಡ ಅನುಕೂಲ ಆಗುತ್ತೆ ಎನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.